ಮಟಿಲ್ಡಾ ಮಟಿಲ್ಡಾವನ್ನ ಮಕ್ಕಳ ಚಿತ್ರ ಎಂದು ಕರೆಯಲಾಗುತ್ತೆ. ಆದರೆ ನೀವಿದನ್ನ ಹತ್ತಿರದಿಂದ ನೋಡಿದ್ರೆ ಇದು ವಾಸ್ತವವಾಗಿ ಶಕ್ತಿ, ಬುದ್ಧಿವಂತಿಕೆ, ಕ್ರೌರ್ಯ ಮತ್ತು ಶಾಂತ ದಂಗೆ ಸೈಲೆಂಟ್ ರೆಬೆಲಿಯನ್ನ ಒಂದು ಚಿತ್ರ. ಇದು ಪ್ರತಿಭಾನ್ವಿತ ಮಗುವಿನ ಬಗ್ಗೆ ಒಂದು ಕಾಲ್ಪನಿಕ ಕಥೆಯಲ್ಲ. ಇದು ವಿಭಿನ್ನವಾಗಿರುವ ಅಥವಾ ವಿಶೇಷವಾಗಿರುವ ಪ್ರತಿಭೆಯುಳ್ಳ ಮಕ್ಕಳನ್ನ ಜಗತ್ತು ಹೇಗೆ ನಡೆಸಿಕೊಳ್ಳುತ್ತೆ ಮತ್ತು ದಯೆಯು ಪ್ರತಿರೋಧದ ಕ್ರಿಯೆಯಾಗುತ್ತೆ, ಅಂದರೆ ಹೌ ಕೈಂಡ್ನೆಸ್ ಬಿಕಮ್ಸ್ ಅನ್ ಆಕ್ಟ್ ಆಫ್ ರೆಸಿಸ್ಟೆನ್ಸ್ ಎಂಬುದರ ಬಗ್ಗೆ ಒಂದು ಕಥೆಯಾಗಿದೆ. ಎಲ್ಲರಿಗೂ ನಮಸ್ಕಾರ. ಬಾಳೊಂದು ಭಾವಗೀತೆ ದ ರಿವ್ಯೂ ಶೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಮಾತನಾಡೋದು ಮಟಿಲ್ಡಾ ಎನ್ನುವ ಇಂಗ್ಲಿಷ್ ಸಿನಿಮಾ ಬಗ್ಗೆ. ಇದು ರೋಲ್ಡ್ ಡಾಲ್ ಅವರ ಪುಸ್ತಕವನ್ನ ಆಧರಿಸಿ ಡ್ಯಾನಿ ಡೆವಿಟೋ ನಿರ್ದೇಶಿಸಿದ 1996ರಲ್ಲಿ ಬಂದ ಮಟಿಲ್ಡಾ ಸಿನಿಮಾ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಇಲ್ಲಿ ನಾನು ಯಾವುದೇ ಸ್ಪಾಯ್ಲರ್ ಅನ್ನ ನೀಡೋದಿಲ್ಲ. ಆಸ್ ಯೂಶುವಲ್ ಈ ಚಿತ್ರದಲ್ಲಿ ಏನಾಗತ್ತೆ ಮತ್ತು ಏನು ಹೇಳಲು ಈ ಚಿತ್ರ ಪ್ರಯತ್ನಿಸ್ತಾ ಇದೆ ಅನ್ನೋದನ್ನ ಮಾತನಾಡೋಣ. ಮೊದಲನೇದಾಗಿ, ಯಾರಿಗೂ ಬೇಡದ ಮಗುವಾಗಿ ಮಟಿಲ್ಡಾ ಆಸ್ ಅ ಚೈಲ್ಡ್ ಹೂ ಈಸ್ ಅನ್ವಾಂಟೆಡ್. ಮಟಿಲ್ಡಾ ಆಕಸ್ಮಿಕವಾಗಿ ಎಲ್ಲರಿಂದ ನಿರ್ಲಕ್ಷಿಸಲ್ಪಟ್ಟವಳಲ್ಲ. ಆಕೆಯ ಪಾಲಕರು ಆಕೆಯ ಬುದ್ಧಿವಂತಿಕೆಯ ಬಗ್ಗೆ ಸಕ್ರಿಯವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಅವಳು ಒಬೀಡಿಯಂಟ್ ಅಲ್ಲ ಅಂತ ಅವರು ಅವಳನ್ನು ದ್ವೇಷಿಸೋದಿಲ್ಲ. ಅವಳ ಬುದ್ಧಿವಂತಿಕೆಯೇ ಅವಳಿಗೆ ಮುಳುವಾಗ್ತದೆ. ಅವರ ಪೇರೆಂಟ್ಸ್ಗೆ ಈಕೆ ನಮ್ಮನ್ನ ಸಣ್ಣವರಾಗಿ ಕಾಣುವಂತೆ ಮಾಡ್ತಾಳೆ ಎನ್ನುವ ಕಾರಣಕ್ಕೆ ಅವರು ಅವಳನ್ನು ದ್ವೇಷಿಸ್ತಾರೆ. ಆದರೆ ಆಕೆಯ ಬುದ್ಧಿವಂತಿಕೆಯನ್ನ ಅವರು ಗುರುತಿಸೋದೇ ಇಲ್ಲ. ಇದೇ ಈ ಚಿತ್ರದ ಮೇನ್ ಥೀಮ್ ಅಂತ ಹೇಳಬಹುದು. ಈ ಚಿತ್ರದಲ್ಲಿ ಕ್ರೌರ್ಯವು ರಾಕ್ಷಸರಿಂದ, ಕೆಟ್ಟವರಿಂದ ಅಥವಾ ಇನ್ಯಾರಿಂದಲೂ ಬರೋದಿಲ್ಲ. ಇದು ಆ ಮಗುವಿಗೆ ತನ್ನ ಬಗ್ಗೆ ತನಗೆ ಇದ್ದ ಕ್ಲಾರಿಟಿಯಿಂದಾಗಿ, ವಯಸ್ಕರಿಂದ ಒಂದು ರೀತಿಯ ಹೆದರಿಕೆಯ ಮೂಲದಿಂದ ಬರುವಂತಹದ್ದು. ಪ್ರತ್ಯೇಕತೆಯಾಗಿ ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್ ಆಸ್ ಐಸೋಲೇಷನ್. ಮಟಿಲ್ಡಾಳ ಬುದ್ಧಿವಂತಿಕೆ ಅವಳಿಗೆ ತಕ್ಷಣವೇ ಯಾವುದೇ ಅಧಿಕಾರ ಅಥವಾ ಶಕ್ತಿಯನ್ನ ನೀಡೋದಿಲ್ಲ. ಬದಲಾಗಿ ಅದು ಅವಳನ್ನ ಎಲ್ಲರಿಂದ ಒಂಟಿಯಾಗಿಸ್ತದೆ. ಪುಸ್ತಕಗಳು ಅವಳ ಆಶ್ರಯ ತಾಣವಾಗುವುದು ಅವಳು ಕೇವಲ ಪ್ರತಿಭಾವಂತೆ ಎಂಬ ಕಾರಣಕ್ಕಲ್ಲ, ಬದಲಾಗಿ ಅವಳ ಮಾತನ್ನ ಕೇಳಿಸಿಕೊಳ್ಳಲು ಯಾರೂ ಇಲ್ಲ ಎಂಬ ಕಾರಣಕ್ಕಾಗಿ. ಇಲ್ಲಿ ಓದೋದು ಕೇವಲ ಹವ್ಯಾಸ ಅಲ್ಲ, ಅದು ಅವಳಿಗೆ ಬದುಕುಳಿಯುವ ದಾರಿ. ಇಲ್ಲಿ ಈ ಕಥೆ ಒಂದು ಕಠೋರ ಸತ್ಯವನ್ನ ನಮಗೆ ತಿಳಿಸುತ್ತದೆ. ಈ ಜಗತ್ತು ಬುದ್ಧಿವಂತಿಕೆಯನ್ನ ಮೆಚ್ಚೋದು ಅದು ಕೇವಲ ಅವರಿಗೆ ಉಪಯುಕ್ತ ಆದಾಗ ಮಾತ್ರ. ಅದೇ ಬುದ್ಧಿವಂತಿಕೆ ಅಧಿಕಾರವನ್ನ ಪ್ರಶ್ನಿಸೋದಕ್ಕಾಗಿ, ಅದು ತಂದೆ ತಾಯಿ ಅಧಿಕಾರ ಇರಬಹುದು, ಶಿಕ್ಷಕರ ಅಧಿಕಾರ ಇರಬಹುದು, ಅಥವಾ ಇನ್ ಜನರಲ್ ಸಮಾಜದ ಅಧಿಕಾರವನ್ನ ನೀವು ಪ್ರಶ್ನಿಸಲು ಶುರು ಮಾಡಿದಾಗ ಅದು ವ್ಯವಸ್ಥೆಗೆ ಒಂದು ಸಮಸ್ಯೆಯಾಗಿ ಕಾಣಿಸ್ಕೊಳ್ತದೆ. ಮೂರನೇದು ಮಿಸ್ಟ್ರಂಚಬಲ್, ನಿಯಂತ್ರಣದ ರೂಪವಾಗಿ ಕ್ರೌರ್ಯದ ಪ್ರತೀಕ ಈಕೆ, ಕ್ರಿಯಲ್ಟಿ ಆಸ್ ಕಂಟ್ರೋಲ್. ಮಿಸ್ಟ್ರಂಚಬಲ್ ಪಾತ್ರ ಅತಿಶಯೋಕ್ತಿಯಾಗಿ ಕಾಣಿಸಬಹುದು, ಹೌದು, ಆದರೆ ಆಕೆ ಸಮಾಜದ ಒಂದು ವಾಸ್ತವಿಕ ಮನಸ್ಥಿತಿಯನ್ನ ಪ್ರತಿನಿಧಿಸುತ್ತಾಳೆ. ಭಯವೇ ಶಿಸ್ತು ಎಂದು ಅವಳು ನಂಬ್ತಾಳೆ. ವಿಧೇಯತೆ ಎಂಬುದು ಗೌರವದಿಂದ ಬರಬಾರದು, ಬದಲಾಗಿ ಅದನ್ನು ಬಲವಂತವಾಗಿ ಹೊರತೆಗಿಬೇಕು ಎಂಬುದು ಅವಳ ವಾದ. ಅವಳ ಜಗತ್ತಿನಲ್ಲಿ ಮಕ್ಕಳು ಮನುಷ್ಯರೇ ಅಲ್ಲ, ಅವರು ಕೇವಲ ನಿಯಂತ್ರಿಸಬೇಕಾದ ವಸ್ತುಗಳು. ಇದಕ್ಕಾಗಿಯೇ ಅವಳು ಮಟಿಲ್ಡಾ ಕಂಡ್ರೆ ಭಯ ಪಡ್ತಾಳೆ. ಅದು ಅವಳ ಮಾಂತ್ರಿಕ ಶಕ್ತಿಗಲ್ಲ, ಬದಲಾಗಿ ಮಟಿಲ್ಡಾಳನ್ನ ಸೈಕಾಲಜಿಕಲ್ ಡಾಮಿನೇಟ್ ಮಾಡಕ್ಕೆ ನನಗೆ ಸಾಧ್ಯ ಇಲ್ಲವಲ್ಲ ಎನ್ನುವ ಕಾರಣಕ್ಕಾಗಿ. ಮಿಸ್ ಹನಿ, ದಯೆ ಎಂದರೆ ದೌರ್ಬಲ್ಯ ಅಲ್ಲ ಎನ್ನುವಂತಹ ಒಂದು ಪ್ರತಿರೂಪ. ಕೈಂಡ್ನೆಸ್ ಈಸ್ ನಾಟ್ ವೀಕ್ನೆಸ್. ಮಿಸ್ ಹನಿಯವರು ಟ್ರಂಚ್ಬುಲ್ಗೆ ಸಂಪೂರ್ಣವಾಗಿ ಭಾವನಾತ್ಮಕವಾಗಿ ವಿರುದ್ಧವಾಗಿರುವಂತಹ ಒಂದು ವ್ಯಕ್ತಿತ್ವ. ಆಕೆ ಸೌಮ್ಯ ಸ್ವಭಾವದವಳು, ಸಂಕೋಚ ಪ್ರವೃತ್ತಿಯವಳು ಮತ್ತು ಒಳಗಿನಿಂದ ಆಕೆ ಗಾಯಗೊಂಡವಳು. ಆದರೆ ಅವಳ ದಯೆ ಎಂಬುದು ನಿಷ್ಕ್ರಿಯವಾದದ್ದಲ್ಲ, ಅದು ಹತೋಟಿಯಲ್ಲಿಟ್ಟಿರುವ ಒಂದು ರೀತಿಯ ಆಂತರಿಕ ಶಕ್ತಿ. ಇಲ್ಲಿ ಚಿತ್ರ ಒಂದು ಪ್ರಬಲವಾದ ಅಂಶವನ್ನ ಎತ್ತಿ ತೋರಿಸುತ್ತೆ. ಎಲ್ಲಾ ಪ್ರತಿರೋಧಗಳು ಅಥವಾ ನಾವು ಮಾಡುವ ಎಲ್ಲಾ ವಿರೋಧಗಳು ಜೋರಾಗಿರ್ಬೇಕಂತ ಇಲ್ಲ. ಕೆಲವೊಮ್ಮೆ ಕಷ್ಟದ ಪರಿಸ್ಥಿತಿಯಲ್ಲಿ ಕೇವಲ ಬದುಕುಳಿಯೋದೇ ಒಂದು ದೊಡ್ಡ ದಂಗೆ ಆಗುತ್ತೆ. ಲಿವಿಂಗ್ ಇಟ್ ಸೆಲ್ಫ್ ಇಸ್ ಎ ರೆಬಿಲಿಯನ್. ಆರೋಗ್ಯಕರವಾದ ಅಧಿಕಾರ ಅಥವಾ ಮಾರ್ಗದರ್ಶನ ಹೇಗಿರುತ್ತೆ ಅನ್ನೋದನ್ನ ಮಿಸ್ ಹನಿ ಮಟಿಲ್ಡಾಗ್ ತೋರಿಸ್ಕೊಡ್ತಾಳೆ. ಅಂದರೆ, ಒಂದು, ಅವಮಾನಿಸದ ಮಾರ್ಗದರ್ಶನ, ಎರಡನೇದು ನಿಯಂತ್ರಣ ಹೇರದ ಕಾಳಜಿ. ಮಟಿಲ್ಡಾಳಲ್ಲಿನ ಮಾಯೆ, ದ ಮ್ಯಾಜಿಕ್ ಇನ್ ಮಟಿಲ್ಡಾ. ಮಟಿಲ್ಡಾಳಲ್ಲಿರುವ ಮಾಂತ್ರಿಕ ಶಕ್ತಿಗಳು ಈ ಕಥೆಯ ಮೂಲ ತಿರುಳಲ್ಲ, ಅವು ಕೇವಲ ಸಾಂಕೇತಿಕ. ಇಲ್ಲಿರುವ ನಿಜವಾದ ಶಕ್ತಿ ಎಂದರೆ ಕ್ಲಾರಿಟಿ, ಸ್ಪಷ್ಟತೆ, ಅನ್ಯಾಯವನ್ನ ಗುರುತಿಸೋದು ಮತ್ತದನ್ನ
ಕಾಮನ್, ಸಾಮಾನ್ಯ ಅಂತ ಒಪ್ಪಿಕೊಳ್ಳಲು ನಿರಾಕರಿಸುವ ಸಾಮರ್ಥ್ಯವೇ ನಿಜವಾದ ಶಕ್ತಿ. ಮಟಿಲ್ಡಾ ತನ್ನ ತಾಳ್ಮೆಯ ಕಟ್ಟೆ ಒಡೆದಾಗ ಮಾತ್ರ ಈ ಮಾಂತ್ರಿಕ ಶಕ್ತಿಗಳು ಪ್ರಕಟ ಆಗ್ತವೆ. ಅವಳು ದುಃಖದಲ್ಲಿದ್ದಾಗಲ್ಲ, ಅವಳು ಭಯಗೊಂಡಾಗ್ಲೂ ಅಲ್ಲ, ಬದಲಾಗಿ ಅವಳು ಬಲವಾಗಿ ನಿರ್ಧಾರ ಮಾಡಿದಾಗ, ವೆನ್ ದೆರ್ ಈಸ್ ಸರ್ಟೆಂಟಿ, ಆಗ ಮಾತ್ರ. ಈ ವ್ಯತ್ಯಾಸ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಕೊನೆಯದಾಗಿ 6ನೇದಾಗಿ, ಇದು ಕೇವಲ ಮಕ್ಕಳ ಚಿತ್ರ ಅಲ್ಲ. ಯಾಕೆ? ವೈ ದಿಸ್ ಈಸ್ ನಾಟ್ ಜಸ್ಟ್ ಅ ಚಿಲ್ಡ್ರನ್ಸ್ ಫಿಲಮ್. ಮಟಿಲ್ಡಾ ಮೂವಿ ಕೆಲವು ಅಹಿತಕರ ಪ್ರಶ್ನೆಗಳನ್ನ ಕೇಳುತ್ತೆ. ಬುದ್ಧಿವಂತ ಮಕ್ಕಳನ್ನ ಅಥವಾ ವಿಶೇಷ ಶಕ್ತಿಯುಳ್ಳ ಮಕ್ಕಳನ್ನ ದಮನ ಮಾಡುವುದು ಅಥವಾ ಅವರ ಧ್ವನಿಯನ್ನ ಅಡಗಿಸುವುದು ಯಾಕೆ? ಕ್ರೌರ್ಯವನ್ನ ಶಿಸ್ತು ಎಂಬ ಹೆಸರಿನಲ್ಲಿ ಸಮರ್ಥಿಸಿಕೊಳ್ಳುವುದು ಯಾಕೆ? ದಯೆ ಅಥವಾ ಕರುಣೆಯನ್ನು ತೋರಿಸಲು ನಮಗೆ ಕಾರಣಗಳು ಬೇಕಾ? ಮಕ್ಕಳು ಈ ಕಥೆಯಲ್ಲಿರುವ ಫ್ಯಾಂಟಸಿನ ಆನಂದಿಸ್ತಾರೆ ಈ ಸಿನಿಮಾ ಮಕ್ಕಳು ನೋಡಿದ್ರೆ. ಆದರೆ ಇದರ ಆಳದಲ್ಲಿರುವ ವಾಸ್ತವತೆಯನ್ನ ದೊಡ್ಡವರು ನೋಡಬೇಕು. ಇಟ್ ಈಸ್ ಅ ಫಿಲ್ಮ್ ಅಡಲ್ಟ್ಸ್ ಶುಡ್ ರೀವಾಚ್ ಅಂಡ್ ರಿಫ್ಲೆಕ್ಟ್ ಆನ್. ಕೊನೆಯದಾಗಿ ನಾನು ಹೇಳೋದು, ಮಟಿಲ್ಡಾ ಸಿನಿಮಾ ನೋಡಲು ಬಹಳ ಹಿತವಾಗಿದೆ, ಹಾಸ್ಯಮಯವಾಗಿದೆ ಮತ್ತು ಕಲ್ಪನಾ ಶಕ್ತಿಯಿಂದ ಕೂಡಿದೆ. ಆದರೆ ಇದರ ಅಂತರಾಳದಲ್ಲಿ ಒಂದು ರೀತಿಯ ನಿಶ್ಶಬ್ದವಾದ ರಾಜಕೀಯ ಇದೆ. ಸಹಾನುಭೂತಿ ಇಲ್ಲದ ಬುದ್ಧಿವಂತಿಕೆ ಸರ್ವಾಧಿಕಾರ ಆಗುತ್ತೆ ಮತ್ತು ಕರುಣೆ ಇಲ್ಲದ ಅಧಿಕಾರ ಶೋಷಣೆಯಾಗುತ್ತೆ ಅಂತ ಈ ಚಿತ್ರ ವಾದಿಸುತ್ತೆ. ಇದು ಕೇವಲ ಮಕ್ಕಳಿಗೆ ತೋರಿಸಬೇಕಾದ ಸಿನಿಮಾ ಅಲ್ಲ, ಬದಲಾಗಿ ದೊಡ್ಡವರು ಕೂಡ ಇದನ್ನ ನೋಡಿ ಚಿಂತಿಸಬೇಕಾದಂತಹ ಚಿತ್ರ. ಇನ್ನೊಂದು ವಿಷಯ, ಶಾಂತಿಯುತ ಸುಖಾಂತ್ಯ. ಮಟಿಲ್ಡಾ ಕಥೆ ನಮಗೆ ಅತೀವ ತೃಪ್ತಿ ನೀಡೋದು ಕೇವಲ ಕೆಟ್ಟದ್ದರ ಅಳಿವು ಆಯಿತು ಅಂತಲ್ಲ, ಬದಲಾಗಿ ನೊಂದಿರುವ 2 ಜೀವಗಳು ಅಥವಾ ನೊಂದಿರುವ 2 ವ್ಯಕ್ತಿಗಳು ಕೊನೆಗೂ ತಮಗೆ ಸುರಕ್ಷಿತ ಅನಿಸುವಂತಹ ಒಂದು ತಾಣವನ್ನ ಕಂಡುಕೊಳ್ತಾರೆ ಎಂಬ ಕಾರಣಕ್ಕಾಗಿ. ಮಟಿಲ್ಡಾಗೆ ಅಧಿಕಾರ ಬೇಕಿಲ್ಲ, ತನ್ನನ್ನು ಗುರುತಿಸುವ, ತನ್ನನ್ನು ಪ್ರೀತಿಸುವ ಒಂದು ಮನೆ ಬೇಕಿದೆ ಅಷ್ಟೇ. ಮಿಸ್ ಹನಿಗೆ ಸೇಡು ತೀರಿಸಿಕೊಳ್ಳುವ ಹಂಬಲ ಇಲ್ಲ, ಆಕೆಗೆ ಬೇಕಿರುವುದು ಭಯವಿಲ್ಲದ ಒಂದು ಬದುಕು. ಚಿತ್ರದ ಕೊನೆಯಲ್ಲಿ ಅವರಿಬ್ಬರೂ ಒಟ್ಟಾಗಿ ಬದುಕಬೇಕು ಅಂತ ನಿರ್ಧಾರ ಮಾಡಿ ಬದುಕಲು ಆರಂಭಿಸಿದಾಗ ನಮಗೆ ಬಹಳ ಅಪರೂಪದ ಸಂಗತಿಯೊಂದು ಕಾಣಸಿಗುತ್ತೆ. ಅದೇನೆಂದ್ರೆ, ಆರ್ಭಟವಿಲ್ಲದ ಅವರು ಹೋರಾಡಿ ಗಳಿಸಿಕೊಂಡ ನಿಶ್ಶಬ್ದ ಸಂತೋಷ, ಅ ಕ್ವೈಟ್ ಅರ್ನ್ಡ್ ಹ್ಯಾಪಿನೆಸ್. ಈ ಅಂತ್ಯದಲ್ಲಿ ಯಾವುದೇ ಅದ್ಧೂರಿ ಪ್ರದರ್ಶನ ಇಲ್ಲ, ಮಹಾನ್ ವಿಜಯೋತ್ಸವ ಕೂಡ ಇಲ್ಲ. ನೀವು ಮಟಿಲ್ಡಾ ಚಿತ್ರವನ್ನು ನೋಡಿದ್ರೆ ನಿಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದ ವಿಷಯ ಯಾವುದು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ನೀವಿನ್ನು ನೋಡಿಲ್ಲ ಅಂದರೆ ಇದನ್ನು ಕೇವಲ ಒಂದು ಹಳೆ ನೆನಪು ಅಂತ ನೋಡಬೇಡಿ, ಇದನ್ನು ಸಮಾಜದ ಒಂದು ಕನ್ನಡಿಯಾಗಿ ನೋಡಿ. ವಾಟ್ ಐ ಇನ್ಸಿಸ್ಟ್ ಈಸ್, ಡೋಂಟ್ ವಾಚ್ ಇಟ್ ಆಸ್ ನಾಸ್ಟಾಲ್ಜಿಯಾ, ವಾಚ್ ಇಟ್ ಆಸ್ ಅ ಮಿರರ್. ಅಲ್ಲಿರೋದು ಕೇವಲ ಶಾಂತಿ. ಅದಕ್ಕಾಗಿಯೇ ಆ ಒಂದು ಕೊನೆಯ ದೃಶ್ಯ ನಮಗೆ ಅಷ್ಟೊಂದು ಹಿತ ಅಂತ ಅನಿಸುತ್ತೆ. ಇದರಲ್ಲಿ ಮಕ್ಕಳಿಗೆ ತೋರಿಸಬಾರ್ದು ಎನ್ನುವಂತಹ ಯಾವ ಅಂಶಗಳು ಇಲ್ಲ. ಅಂದರೆ ಕೆಲವು ಪೇರೆಂಟ್ಸ್ಗೆ ಕನ್ಸರ್ನ್ ಇರುತ್ತೆ, LGBTQ ತರಹದ್ದೇನಾದರೂ ಮಕ್ಕಳಿಗೆ ತೋರಿಸಬಾರ್ದಿದೆಯಾ ಅಂತ. ಇದು ತಪ್ಪು ಅಂತಲ್ಲ, ಇದು ಪಾಲಕರ ಆಯ್ಕೆ. ನೀವು ಧೈರ್ಯವಾಗಿ ಈ ಸಿನಿಮಾ ಮಕ್ಕಳಿಗೆ ತೋರಿಸಬಹುದು. ಇದರಲ್ಲಿ ಆ ತರಹದ ಯಾವುದೇ ಸೀನ್ ಆಗಲಿ ಅಥವಾ ಸಂಭಾಷಣೆ ಆಗಲಿ ಇಲ್ಲ. ಮತ್ತೊಂದು ಸರಣಿ, ಸಿನಿಮಾ ಅಥವಾ ಪುಸ್ತಕದ ಮೂಲಕ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.